ಆಲ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಹೇಳೋ ವಿಚಾರನ ನೀವೆಲ್ಲರೂ ಖಂಡಿತವಾಗಿಯೂ ಶೇರ್ ಮಾಡ್ತೀರಾ, ನೋ ಡೌಟ್. ಸೊ ನಾನು ಲಾಸ್ಟಲ್ಲಿ ಇದನ್ನ ಹೇಳಲ್ಲ, ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಕ್ಕೆ ಹೋಗೋದೇ ಇಲ್ಲ. ಏನು ಗೊತ್ತಾ ವಿಚಾರ? ಐ ಆಮ್ ಬ್ಯಾಡ್ ಅಂದರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ನಿಮ್ಮೆಲ್ರಿಗೂ ಅನುಭವ ಆಗಿರುತ್ತೆ. ಇದು ಕೇಳೋಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಅನುಭವಿಸೋಕ್ಕೆ ನರ್ಕ ಕಣ್ರಿ. ಯಾಕೆ ಅಂತ ಕೇಳಿ. ಈಗ ಸಿದ್ದರಾಮಯ್ಯನವರ ವಿಚಾರ ತಗೊಳ್ಳೋಣ. ಮೊದಲಿಗೆ ಅವರು ಒಂದು ಸ್ಟೇಟ್ಮೆಂಟ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಂದರೆ ಭಾಳ ಸಂತೋಷದಿಂದ ಈಸ್ ಫೀಲಿಂಗ್ ಪ್ರೌಡ್ ಅಬೌಟ್ ಹಿಮ್ಸೆಲ್ಫ್. ಅವ್ರು ಹೇಳ್ತಾರೆ, ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, 40 ವರ್ಷದ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ. ಇದನ್ನು ಕೇಳಿಸ್ಕೊಳ್ಳೋ ವಿರೋಧಿಗಳೇನು ಮಾಡ್ತಾರೆ ಗೊತ್ತಾ? ಇಟ್ಟು ಬಿಟ್ರೆ ಆಯಿತು ಒಂದು ಕಪ್ಪು ಚುಕ್ಕೆ. ನೋಡಿ, ಎಷ್ಟೋ ಭ್ರಷ್ಟಾಚಾರ ನಡೆದಿದೆ ಈ ದೇಶದಲ್ಲಿ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಮ್ಮ ದೇಶದಲ್ಲಿ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತಿರೋ ಅಂಥ ವಿಚಾರ. ಆದರೆ ಸಿದ್ದರಾಮಯ್ಯ ಅವರ ವಿಚಾರವನ್ನು, ಎಲ್ಲೋ ಆಗಿರೋ ಘಟನೆನ, ಇಂಡೈರೆಕ್ಟ್ ಆಗಿರೋ ವಿಚಾರನ, ಯಾಕಂದ್ರೆ ಚುಕ್ಕೆ ಇಡಬೇಕಲ್ವಾ? 40 ವರ್ಷ ರಾಜಕಾರಣದಲ್ಲಿ ಚುಕ್ಕೆ ಇಲ್ಲ, ಒಂದು ಇಟ್ಬಿಟ್ರೆ ಆಯಿತು. ನೋಡ್ರಿ, ಇಲ್ಲಿ ಚುಕ್ಕೆ ಇದೆ, ಅದು ಚೆನ್ನಾಗಿರೋದಕ್ಕೆ ದೇವ್ರು ಇಟ್ಟು ಕಳಿಸಿದ್ದಾನೆ. ದೇವ್ರಿಡೋ ಚುಕ್ಕೆಗೂ ಈ ಮನುಷ್ಯರಿರೋ ಚುಕ್ಕೆಗೂ ತುಂಬ ವ್ಯತ್ಯಾಸ ಇದೆ. ಐ ಆಮ್ ಬ್ಯಾಡ್ ಅಂದರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ಸೊ ಆ್ಯಕ್ಚುಲಿ ಐ ಆಮ್ ಗುಡ್ ಫಾರ್ ಆಲ್ ಅನ್ನೋ ಸಿದ್ದರಾಮಯ್ಯ ಅವರನ್ನು ಈ ಥರ ಒಂದು ಕೇಸಲ್ಲಿ ಸಿಲುಕಿ ಹಾಕಿ ಈ ಮಾಧ್ಯಮದವರು ಎಲ್ಲರೂ ಸೇರಿ ಒಂಥರ ಹಾಗೆ ಹಿಂಗೆ ಹಿಂಡ್ತಾ ಇದ್ದಾರೆ. ಆಮೇಲೆ ರಾಹುಲ್ ಗಾಂಧಿಯವ್ರ ವಿಚಾರ. ಅವರು ಬುದ್ಧಿವಂತರು, ವಿದ್ಯಾವಂತರು, ಎಲ್ರಿಗೂ ಗೊತ್ತು, MPhil ಓದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಅವರನ್ನು ಪೆದ್ದ ಅಂತ ತೋರಿಸ್ಬೇಕು, ಪಪ್ಪು ಅಂತ ಮಾಡಬೇಕು. ಅದಕ್ಕೆ ಎಷ್ಟೋ 4,000 ಕೋಟಿ ಏನೋ ಖರ್ಚು ಮಾಡಿದಾರಂತೆ BJP ಅವರು. ಅಂದರೆ ಇವತ್ತಿನ ಕಾಲದಲ್ಲಿ ನೀವು ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರೆ ಅದಕ್ಕೆ ಪಬ್ಲಿಸಿಟಿ ಸಿಗಲ್ಲ. ಈ ನೆಗೆಟಿವಿಟಿಗೆ ತುಂಬ ಪಬ್ಲಿಸಿಟಿ ಇದೆ. ನಿಮ್ಮ ವಿಚಾರಕ್ಕೂ ಬಂದುಬಿಡಿ, ಬೇಕಾದರೆ ನಿಮಗೂ ಈ ಥರ ಮಾಡಿರ್ತಾರೆ. ನೀವು ನಾನು ಹಿಂಗಲ್ಲಪ್ಪ ಅಂದರೆ ನೀನು ಅದು ಎಷ್ಟೊತ್ತು ಬೇಕು ಹೇಳೋಕ್ಕೆ, ಅದನ್ನು ಮಾಡಿಬಿಡ್ತಾರೆ. ಈಗ ನಾನು ದೈವ ಭಕ್ತೆ ಅಂತ ಹೇಳಿದ್ದಕ್ಕೆ ನೀನು ಧರ್ಮನಿಂದಕ್ಕೆ ಅಂತ ಮಾಡಿದ್ರು. ಇದೇ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅರ್ಧಾಡ್ತು. ಆದರೆ ಯಾಕಂದ್ರೆ ನನಗೆ ಈ ಸತ್ಯ ಗೊತ್ತಿರೋದ್ರಿಂದ ನಾನು ಕೂಲಾಗಿದ್ದೀನಿ ಅಷ್ಟೇ. ಕೂಲಾಗಿರೋದು ಕೂಡ ಕಷ್ಟ ರೀ. ಆಲೋಚನೆ ಮಾಡಿ, ಯಾವುದಕ್ಕೂ ನಿಮ್ಮಲ್ಲಿರುವ ಒಳ್ಳೆತನವನ್ನು ಹೊರಗಡೆ ನೀವು ಹೇಳಿದ್ರೆ ಅದು ನಿಮ್ಮಲ್ಲಿಲ್ಲ ಅಂತ ಹೇಳಿ ಮಾಡೋದೇ ಐ ಆಮ್ ಬ್ಯಾಡ್ ಅಂದರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ಥರ ಒಂದು ಸುಳ್ಳು ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇದನ್ನು ನಾವು ಖಂಡಿತವಾಗಿಯೂ ಅಂತ್ಯಗೊಳಿಸ್ಬೇಕಾಗಿದೆ. ಐ ಆಮ್ ಗುಡ್ ಫಾರ್ ಆಲ್ ಅನ್ನೋದನ್ನ ಶೇರ್ ಮಾಡಿ. ಈವನ್ ಮೀಡಿಯಾಸ್ ಆ್ಯಕ್ಚುಲಿ ರೀ, ಏನ್ರೀ ಮಾಡ್ತಾಯಿದ್ದೀರಾ ನೀವು? ಏನ್ರೀ ಮೀಡಿಯಾ ನಿಮ್ಮದು? ಭಾಳ ಬೇಜಾರು ಅನ್ಸತ್ತೆ ರೀ. ಎನಿವೇಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.